ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಪ್ಪ ಅಂದರೆ, ನಾನು ನಿಮ್ಮ ಹತ್ರ ಒಂದು ಖುಷಿ ವಿಷಯನ ಶೇರ್ ಮಾಡ್ಕೋಬೇಕಾಯಿತು. ಆ ಕಾರಣಕ್ಕೋಸ್ಕರ ಈಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನನ್ನ ಯೂಟ್ಯೂಬಿನ ಫಸ್ಟ್ ಪೇಮೆಂಟು ಬಂದಿದೆ. ಆ ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಯಾಕಂದರೆ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಮಾಡೋದು ಗೊತ್ತಿರೋ ಅಂಥ ಕೆಲವೊಂದಿಷ್ಟು ಜನ ನನ್ನ ಕೇಳೋರು ಏನು ಅಂದರೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದ್ರಿಂದ ಅಥವಾ ಯೂಟ್ಯೂಬ್ ಮಾಡ್ತಿರೋದ್ರಿಂದ ದುಡ್ಡು ಬರುತ್ತಂತೆ, ಹೌದಾ ಹೌದಾ ಅಂತ ಕೇಳ್ತಿದ್ರು. ಮತ್ತು ಹಾಗೆ ನಿನಗೆ ಯೂಟ್ಯೂಬಿಂದ ದುಡ್ಡು ಬಂತಾ, ನಿಮ್ಮ ಪೇಮೆಂಟ್ ಬಂತಾ ಅಂತಲೂ ಕೇಳ್ತಾಯಿದ್ರು. ಹೌದು, ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದ್ರಿಂದ ಅರ್ನಿಂಗ್ ಕೂಡ ಮಾಡ್ಬೋದು. ನನಗೆ ಪೇಮೆಂಟ್ ಬಂದು 1 ವೀಕ್ ಆಯಿತು. ಅಂದರೆ ಅಕೌಂಟಿಗೆ ಬಂದಿದೆ ಅಮೌಂಟು 1 ವೀಕ್ ಆಯಿತು. ಬಟ್ ವೀಡಿಯೋ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ಈಗ ವೀಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಹುಷಾರಿಲ್ಲದ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡಿರಲಿಲ್ಲ. ಈ ಖುಷಿ ವಿಷಯನ ಎಲ್ರಿಗೂ ಹೇಳೋಣ ಅಂದರೆ, ನಿಮ್ಮಿಂದನೇ ನನ್ನ ಚಾನಲು, ನೀವು ನನ್ನ ವೀಡಿಯೋ ನೋಡ್ತಿರೋದ್ರಿಂದನೇ ನನಗೆ ಪೇಮೆಂಟ್ ಬರೋಕ್ಕೆ ಸಾಧ್ಯ. ಈ ನನ್ನ ಸಕ್ಸಸ್ಸು ನಿಮ್ಮ ಸಕ್ಸಸ್ ಇದ್ದಂಗೆ. ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂತು. ಫಸ್ಟು ನಿಮಗೆ ನಿಮ್ಮ ಪೇಮೆಂಟು ಸೆಂಡ್ ಆಗಿದೆ ಅಂತ ಹೇಳಿ ಫಸ್ಟು ಮೇಲ್ ಬಂತು. ಮೇಲ್ ಬಂದಾಗ ನಾನು ಫಸ್ಟ್ ನಮ್ಮ ಮನೆಯವ್ರಿಗೆ ಹೇಳಿದೆ, ರೀ ನನಗೆ ಪೇಮೆಂಟು ಬಂತು ಕಣ್ರಿ, ಈಗ ಮೇಲ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಅಂತ ಹೇಳಿದೆ. ಬಟ್ ನಮ್ಮ ಮನೆಯವರು ಫಸ್ಟ್ ಸ್ಟಾರ್ಟಿಂಗ್ ಖುಷಿ ಆಗಲಿಲ್ಲ. ಯಾಕಂದರೆ ನಾನು ಈ ವಿಡಿಯೋಗೋಸ್ಕರ ಯಾವಾಗಲೂ ಫೋನ್ ಇಟ್ಕೊಳ್ಳೋದು, ವೀಡಿಯೋ ಎಡಿಟಿಂಗ್ ಅಂತ ರಾತ್ರಿ ನಿದ್ದೆಗೆಟ್ಟು ವೀಡಿಯೋ ಎಡಿಟಿಂಗ್ ಮಾಡೋದು, ಅವರಿಗೆ ನೋಡಿ ಹೆಲ್ತ್ ಹಾಳಾಗುತ್ತೆ, ಬೇಡ ಅಂತ ಹೇಳ್ತಿದ್ರು. ಹಾಗಾಗಿ ಅವ್ರಿಗೆ ಫಸ್ಟ್ ಖುಷಿ ಆಗಲಿಲ್ಲ. ಇಷ್ಟು ದಿನದ ಶ್ರಮ ಈಗಾದರೂ ಸಕ್ಸಸ್ ಆಯ್ತಲ್ಲ, ಪೇಮೆಂಟ್ ಬಂತಲ್ಲ ಅಂತ ಆಮೇಲೆ ಸ್ವಲ್ಪ ಖುಷಿ ಪಟ್ಟರು. ಬಟ್ ನಮಗೆ ಪೇಮೆಂಟು ಬರೋದು ಯಾವಾಗ ಅಂದರೆ, $100 ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಪೇಮೆಂಟ್ ಬರುತ್ತೆ. ಮತ್ತು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡೋರು ಅಥವಾ ಈಗ ಸ್ಟಾರ್ಟ್ ಮಾಡಿರೋರಿಗೆ ಒಂದು ಸಜೆಷನ್ನು, ಅದು ವೀಡಿಯೋಸ್ ಹಾಕಿದ ತಕ್ಷಣ ಯಾರಿಗೂ ಅಮೌಂಟ್ ರಿಸೀವ್ ಆಗೋಲ್ಲ, ಅಂದರೆ ಅರ್ನಿಂಗ್ಸು ಸ್ಟಾರ್ಟ್ ಆಗೋಲ್ಲ. ನಾವು ಫಸ್ಟು ವೀಡಿಯೋಸನ್ನು ಹಾಕಿದಾಗ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು. ಹಾಗೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅದು ಎಷ್ಟು ಕಷ್ಟ ಅಂದರೆ, ಅದು ಚಾನಲ್ ಓಪನ್ ಮಾಡಿ ವೀಡಿಯೋಸ್ ಹಾಕೋರಿಗೆ ಮಾತ್ರ ಅದರದ್ದು ಕಷ್ಟ ಗೊತ್ತಿರುತ್ತೆ. 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು. ಮತ್ತು ನಾವು ಹಾಕೋ ವೀಡಿಯೋದಲ್ಲಿ ಯಾವುದೇ ಕಾಪಿರೈಟ್ ಆಗಲಿ ಅಥವಾ ಕಾಪಿರೈಟ್ ಸ್ಟ್ರೈಕ್ ಆಗಲಿ ಯಾವುದೂ ಕೂಡ ಬಂದಿರಬಾರ್ದು. ಹಾಗೇನಾದರೂ ಬಂದರೆ ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ. 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸ್ ಆದಮೇಲೆ ಏನಾಗುತ್ತೆ, ನಮ್ಮ ಚಾನಲ್ಲು ಮಾನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ. ಮಾನಿಟೈಸೇಷನ್ ಅಂದರೆ ಅರ್ನಿಂಗ್ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಂಗೆ. ಅದಕ್ಕೂ ಮುಂಚೆ ನೀವು ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿ ಅದರಿಂದ ಯಾವ ಅರ್ನಿಂಗ್ಸು ಇರೋದಿಲ್ಲ. ಮಾನಿಟೈಸೇಷನ್ ಅಂತ ಆಗುತ್ತಲ್ಲ, ಆವಾಗಿಂದ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಾನಿಟೈಸೇಷನ್ಗಿಂತ ಮುಂಚೆ ನಾವು ವೀಡಿಯೋಸ್ ಹಾಕ್ತೀವಲ್ವ, ಅದರಿಂದ ಯಾವ ಅಮೌಂಟು ಬರಲ್ಲ ನಮಗೆ. ಅಂದರೆ ನಮ್ಮ ಚಾನಲ್ ವೈರಲ್ ಆಗೋದಕ್ಕೆ ಮಾತ್ರ ಆ ವೀಡಿಯೋಸು ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ಬೇಗನೆ ವೀಡಿಯೋಗಳು ವೈರಲ್ ಆಗುತ್ತೆ, ಬೇಗನೆ ಏನಾಗ್ಬಿಡುತ್ತೆ, ಮಾನಿಟೈಸೇಷನ್ ಆಗಿಬಿಡುತ್ತೆ. ಕೆಲವೊಬ್ರದ್ದು ವೀಡಿಯೋ ವೈರಲ್ಲು ಆಗೋಲ್ಲ, ಎಷ್ಟೋ ವರ್ಷ ಆದರೂ ಕೂಡ ಮಾನಿಟೈಸೇಷನ್ ಆಗಲ್ಲ. ಬಟ್ ಇನ್ನೊಂದಿಗೆ ಏನು ಕಂಡೀಷನ್ ಇರುತ್ತೆ ಅಂದರೆ, 1 ಇಯರ್ ಒಳಗಡೆ ನಮ್ಮ ಚಾನಲು ಮಾನಿಟೈಸೇಷನ್ ಆಗಬೇಕು. ಅಂದಾಗಲೇ ಮಾತ್ರ ಅರ್ನಿಂಗ್ಸಿಗೆ ನಮಗೆ ಪರ್ಮಿಷನ್ ಇರುತ್ತೆ, ಅಂದರೆ ಅರ್ನಿಂಗ್ ಸ್ಟಾರ್ಟ್ ಆಗೋಕ್ಕಾಗುತ್ತೆ. 1 ವರ್ಷದೊಳಗೆ ನಾವು ಇದನ್ನು ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ನಮ್ಮ ಚಾನಲ್ ಮೇಲೆ ಯಾವುದೇ ಅರ್ನಿಂಗ್ಸು ಬರೋಂಗಿಲ್ಲ. ಇದು ಹೊಸದಾಗಿ ಚಾನಲ್ ಮಾಡಿರೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದೆ ನಾನು. ಮತ್ತು $100 ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ, ನಾವು ಮಾನಿಟೈಸೇಷನ್ ಆದಮೇಲೆ ನಾವು ವೀಡಿಯೋಸ್ ಅಪ್ಲೋಡ್ ಎಲ್ಲ ಮಾಡ್ತೀವಲ್ಲ, ಆವಾಗ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಹೇಳೋಕ್ಕಾಗಲ್ಲ, ಕೆಲವೊಬ್ಬರಿಗೆ ಬೇಗ ಮಾನಿಟೈಸೇಷನ್ ಆಗಿ 1 ಮಂತಿಗೆಲ್ಲ ಪೇಮೆಂಟ್ ಬಂದುಬಿಡುತ್ತೆ. ಕೆಲವೊಬ್ರು 1 ವರ್ಷ ಕಾಯಬೇಕು, ಕೆಲವೊಬ್ರು 6 ತಿಂಗಳು ಹೀಗೆಲ್ಲ ಕಾಯಬೇಕು. ಬಟ್ ಇದರಲ್ಲಿ ಯೂಟ್ಯೂಬಲ್ಲಿ ಹೆಂಗಂದರೆ, ವೈರಲ್ ಬೇಗ ಆಗಬೇಕು. ವೈರಲ್ ಆದರೆ ಮಾತ್ರ ಪೇಮೆಂಟ್ ಚೆನ್ನಾಗಾಗತ್ತೆ. ನಾವು ಎಷ್ಟೇ ವೈರಲ್ ಆಗಿ ಎಷ್ಟೇ ವೀಡಿಯೋ ಹಾಕಿದರೂ ನಮಗೆ ಪೇಮೆಂಟ್ ಬರೋದು $100 ಆದಮೇಲೆ ಪೇಮೆಂಟ್ ಬರುತ್ತೆ. ಮತ್ತು ನಮಗೆ ಪೇಮೆಂಟ್ ಆಗಿ ಮತ್ತೆ 1 ಮಂತ್ ಕಾಯಬೇಕು. ನಾವು ನನಗೆ $100 ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ 49 ಡೇಸ್ ಕಾದಿದ್ದೀನಿ ಪೇಮೆಂಟ್ ಬರೋದಕ್ಕೆ. 49 ಡೇಸ್ ಕಾದಮೇಲೆ ನನಗೆ ಮೇಲ್ ಬಂತು. ಮೇಲ್ ಆದಮೇಲೆ ಬ್ಯಾಂಕಿಂದ ಮೆಸೇಜ್ ಬಂತು, ನಿಮ್ಮ ಅಕೌಂಟಿಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಹೇಳಿಬಿಟ್ಟು ಬರುತ್ತೆ.
$100 ಆದಮೇಲೆ 49 ಡೇಸ್ ನಾವು ಏನು ಅರ್ನ್ ಮಾಡಿರ್ತೀವೋ ಅದನ್ನು ಸೇರಿಸಿ ನಮಗೆ ಕೊಡ್ತಾರೆ. ಬಟ್ ಇಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಲಕ್ಷ, ಎಷ್ಟು ಸಾವಿರ, ಎಷ್ಟು ಬಂತು ನಮಗೆ ಪೇಮೆಂಟು ಅಂತ. ಯೂಟ್ಯೂಬ್ ಗೈಡ್ಲೈನ್ಸ್ ರೂಲ್ಸ್ ಪ್ರಕಾರ ನಾವು ಅದನ್ನು ಹೇಳೋ ಹಾಗಿಲ್ಲ. ಬಟ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬಹುದು ಎಷ್ಟು ಬರುತ್ತೆ ಅಂತ ಹೇಳಿ. ಬಟ್ ನನ್ನ ಫಸ್ಟ್ ಪೇಮೆಂಟ್ ಬಂದಿರೋದು ನನಗಂತೂ ತುಂಬಾ ಖುಷಿ ಇದೆ. ಫಸ್ಟ್ ಪೇಮೆಂಟ್ ರಿಸೀವ್ ಆಗಿ ನನಗೆ ಈಗ ಸೆಕೆಂಡ್ ಪೇಮೆಂಟ್ ಕೂಡ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಆ ವಿಷಯನ ಹೇಳ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ನನಗಂತೂ ಫುಲ್ ಖುಷಿಯಾಗಿದೆ ಪೇಮೆಂಟ್ ಬಂದಿರೋದ್ರಿಂದ. ಈ ಖುಷಿ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತಲೇ ಬಂದೆ. ಮತ್ತು ಹೊಸದಾಗಿ ಚಾನಲ್ ಮಾಡೋರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಕೆಲವೊಬ್ಬರು ಏನು ಅನ್ಕೋತಾರೆ ಅಂದರೆ ಯೂಟ್ಯೂಬ್ ಮಾಡ್ತಾರೆ, ಲಕ್ಷ ಪೇಮೆಂಟ್ ಬರುತ್ತೆ, ಅಷ್ಟು ಲಕ್ಷ ಬರುತ್ತೆ, ಇದು ಮಾಡ್ತಾರೆ, ಅದನ್ನ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ತುಂಬ ಫೇಮಸ್ ಆಗಿರಬೇಕು, ಅಂಥವ್ರಿಗೆ ಮಾತ್ರ ಲಕ್ಷ ಪೇಮೆಂಟ್ ಬಂದೇ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ನಮ್ಮಂಥ ಚಿಕ್ಕ ಅಂದರೆ ಈಗ ಸ್ಟಾರ್ಟ್ ಮಾಡಿರೋರು ಮತ್ತು ಚಿಕ್ಕ ಯೂಟ್ಯೂಬರ್ಸಿಗೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಾವೇನೇ ಮಾಡಿದ್ರೂ ನಮ್ಮ ಹಾರ್ಡ್ ವರ್ಕ್, ಶ್ರಮ ಇರಲೇಬೇಕು. ಮತ್ತು ನಾವೇನಾದರೂ ಒಂದು ಮಾಡ್ತಿದ್ದೀವಿ ಅಂದರೆ ಅಯ್ಯೋ ಇದಾಗಲ್ಲ ಅಂತ ಕೈ ಬಿಟ್ಬಿಟ್ರೆ ಏನೂ ಬರಲ್ಲ. ನಾವು ತಾಳ್ಮೆಯಿಂದ ನಮ್ಮ ಕೆಲಸ ನಾವು ಮಾಡ್ಕೊತ ಹೋದರೆ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಾನು ಸುಮಾರು ಸರಿ ಯೋಚನೆ ಮಾಡಿದ್ದೆ, ಅಯ್ಯೋ ಏನು ಸಕ್ಸಸ್ಸೇ ಆಗ್ತಿಲ್ಲ, ವೈರಲ್ ಆಗ್ತಿಲ್ಲ, ಬಿಟ್ಬಿಡೋಣ ಅಂತೇಳಿ. ಬಟ್ ನಾನು ಹೆಂಗೂ ಮಾಡ್ತಿದ್ದೀವಿ, ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ನಾನು ವೀಡಿಯೋನ ಹಾಕ್ತಿದ್ದೆ. ಕಂಟಿನ್ಯೂ ಹಾಕಿದ್ರೆ ಬೇಗ ನಿಮಗೆ ಅಮೌಂಟು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. $100 ಕಂಪ್ಲೀಟ್ ಆದಮೇಲೇ ನಮಗೆ ಅಮೌಂಟನ್ನು ಕಳಿಸ್ಕೊಡ್ತಾರೆ. $100 ನಮ್ಮ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಬಟ್ ನನಗೆ $100 ಮತ್ತು 49 ಡೇಸ್ದು ಅರ್ನಿಂಗ್ಸ್ ಎಷ್ಟಿತ್ತು ಅದನ್ನು ಸೇರಿಸ್ಬಿಟ್ಟೆ ನನಗೆ ಕಳಿಸಿದ್ದಾರೆ. ನಿಮಗೆ ನಾನು ತೋರಿಸ್ತೀನಿ ನನ್ನ ಫಸ್ಟ್ ಅರ್ನಿಂಗ್ಸ್. ನನ್ನ ಲೈಫಲ್ಲಿ ನಾನು ದುಡ್ದಿರೋ ಅಂಥ ಫಸ್ಟ್ ಸ್ಯಾಲರಿ ಇದು. ನನ್ನ ಲೈಫಲ್ಲೇ ನಾನು ನನ್ನ ಸ್ವಂತ ಶ್ರಮದಿಂದ ದುಡ್ದಿರೋ ಅಂಥ ಅರ್ನಿಂಗ್ಸು. ನನ್ನ ಯೂಟ್ಯೂಬಿನ ಫಸ್ಟ್ ಪೇಮೆಂಟು ಇಷ್ಟಿದೆ. ನೀವು ಇಲ್ಲಿ ಲೆಕ್ಕ ಹಾಕೋಬೋದು ಎಷ್ಟಿದೆ ಅಂತ ಹೇಳಿ. ಇಷ್ಟಿದೆ. ಎಲ್ಲರ ಇಷ್ಟು ಲಕ್ಷ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, $100 ಎಷ್ಟು ನಾವು ಅರ್ನಿಂಗ್ಸ್ ಮಾಡಿರ್ತೀವೋ ಅಷ್ಟೇ ನಮಗೆ ಅಮೌಂಟನ್ನು ಕೊಡ್ತಾರೆ. ನೋಡ್ತಿರ್ಬೋದು ಎಷ್ಟು ಇದನ್ನು ಹಿಡ್ಕೊಳ್ಳೋಕ್ಕೆ, ನನ್ನ ಪೇಮೆಂಟು ನಾನು ದುಡ್ದಿರೋ ಅಂಥ ದುಡ್ಡು ಅಂತ ಹಿಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ. ಇದು ಎಲ್ಲರಿಗೂ ನಿಮಗೆ ಸೇರಬೇಕಾಗಿರೋದು. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಪರಿಶ್ರಮ ಕೂಡ ಇದರಲ್ಲಿ ಇದೆ. ನಾನು ದುಡ್ದಿರೋಂಥ ಅರ್ನಿಂಗ್ಸ್ ನನ್ನ ಕೈಲಿ ಹಿಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಬಟ್ ಕೆಲವೊಬ್ಬರಿಗೆ ಅಮೌಂಟ್ ರಿಸೀವ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ಬರು ಬ್ಯಾಂಕಿಗೆಲ್ಲ ಹೋಗಬೇಕಾಗತ್ತೆ. ಬಟ್ ನನಗೇನಿಲ್ಲ, ಸೀದಾ ಅಕೌಂಟಿಗೆ ಬಂದಿದೆ. ಹಾಗೆಯೇ ನಂದು ಆ್ಯಡ್ಸನ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಮೌಂಟು ಇನ್ನೇನು $100 ಹತ್ತಿರ ಬಂದಾಗ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಂಡಿರೋದು ಅರುಣ್ ಬ್ರದರ್ ಅಂತ ಹೇಳಿ. ಅವ್ರು ಯೂಟ್ಯೂಬಲ್ಲೂ ಇದ್ದಾರೆ ಮತ್ತು ಇನ್ಸ್ಟಾದಲ್ಲೂ ಇದ್ದಾರೆ. ನಾನು ಅವ್ರ ನಂಬರನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನಿಮಗೆ ಯೂಟ್ಯೂಬ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ, ನಿಮಗೆ ಪ್ರತಿಯೊಂದಕ್ಕೂ ಸಮಸ್ಯೆಗೂ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಪ್ರತಿಯೊಂದು ಸಮಸ್ಯೆನೂ ನಿಮಗೆ ಸಾಲ್ವ್ ಮಾಡಿಕೊಡ್ತಾರೆ. ಅವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ. ಯಾವುದೇ ಡೌಟ್ ಬೇಡ ನಿಮಗೆ. ಇನ್ಸ್ಟಾಗ್ರಾಮಲ್ಲೂ ಇದೆ, ನೀವು ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು, ಯೂಟ್ಯೂಬಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ ಕೊಟ್ಟಿರ್ತೀನಲ್ಲ, ಕಾಲ್ ಮಾಡಿ ಕೂಡ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಬಟ್ ಚಾರ್ಜಸ್ ಇರುತ್ತೆ, ಯಾರೂ ಹಾಗೆ ಮಾಡಿಕೊಡೋಲ್ಲ. ಫ್ರೆಂಡ್ಸ್, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನಾವು ಅಮೌಂಟನ್ನು ಹೇಳೋ ಹಾಗಿಲ್ಲ. ಬಟ್ ನಾನು ಬೇರೆ ಯೂಟ್ಯೂಬರ್ಸು ಎಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದನ್ನು ನೋಡಿದ್ದೀನಿ. ನಾನು ಹಾಗೆ ಹೇಳಬಹುದು. ಯಾರಾದರೂ ಗೊತ್ತಾದರೆ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ನಾನು ಅವರ ಕಮೆಂಟನ್ನು ಪಿನ್ ಮಾಡಿರ್ತೀನಿ. ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತೀರೋ ಅವ್ರ ಕಮೆಂಟ್ನ ಪಿನ್ ಮಾಡ್ತೀನಿ. ಈಗ ಹೆಂಗೆ ಹೇಳಬೇಕು ಅಂದರೆ, ಒಂದು 2600 ಒಂದು ಸೀರೆ ಅಂದ್ಕೊಳ್ಳಿ. 2600ಗೆ ಒಂದು ಸೀರೆ ಅಂದರೆ ಒಂದು 4 ಸೀರೆ ತೊಗೋಬೋದು ನಾನು. ಅಷ್ಟು ಅಮೌಂಟು ಬಂದಿದೆ ನನಗೆ. ಯಾರಾದರೂ ಕ್ಯಾಲ್ಕುಲೇಟ್ ಮಾಡಿ ಗೆಸ್ ಮಾಡಿ ಕಮೆಂಟ್ ಮಾಡಿದ್ರೆ ಮಾಡಿ, ನಾನು ಆ ಕಮೆಂಟ್ನ ಪಿನ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನನಗೆ ಇನ್ನು ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನ್ನ ಈ ಸಕ್ಸಸ್ಗೆ ನೀವು ಕಾರಣ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗೋದಕ್ಕೆ ಏನು ಕಾರಣ ಅಂದರೆ, ನನ್ನ ಒಂದು ವಿಡಿಯೋ
ಅಂದರೆ ಬ್ಲೌಸ್ದು ವೀಡಿಯೋ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು. ಈ ವಿಡಿಯೋ ನನಗೆ ತುಂಬಾ ಹೆಲ್ಪ್, ಅಂದರೆ ತುಂಬ ಹೆಲ್ಪ್ ಆಯಿತು. ಬೇಗ ಎಷ್ಟು ವೈರಲ್ ಆಯಿತು ಅಂದರೆ ನನಗೆ ಆ ವಿಡಿಯೋಯಿಂದ ಸಬ್ಸ್ಕ್ರೈಬರ್ಸು ಕೂಡ ಅಷ್ಟೇ ಜಾಸ್ತಿ ಆಯಿತು, ಮತ್ತು ಡಾಲರ್ ಕೂಡ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಅದು ನನ್ನ ಬ್ಲೌಸ್ ಹ್ಯಾಂಗಿಂಗ್ ಬೀಡ್ಸನ್ನ ಅಟ್ಯಾಚ್ ಮಾಡ್ಕೊಳ್ಳೋ ಹೇಗೆ ಅಂತ ಮನೆಯಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋಯಿಂದ ನನಗೆ ಸಖತ್ತು ವೈರಲ್ ಆಯಿತು ವಿಡಿಯೋ, ಡಾಲರು ಕಂಪ್ಲೀಟ್ ಆಯಿತು, ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾನೇ ಹೋದರು. ಈ ವಿಡಿಯೋಯಿಂದ ನನಗೆ ಅರ್ನಿಂಗ್ಸು ತುಂಬ ಚೆನ್ನಾಗಿ ಬಂದಿದೆ.